ಓಂ ಶಾಂತಿ. ಡೇಟ್ ಆಗಿದೆ 16/2/1985. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. शिव बाप की अवतरण जयंती सो अवतरित हुए, अवतार बच्चों की जयंती की मुबारक. ಬಾಬಾ ಹೇಳ್ತಾರೆ, ಶಿವತಂದೆಯ ಅವತರಣ ಜಯಂತಿ ಅಂದರೆ ಶಿವಬಾಬಾ ಏನಾದರೂ ಅವತರಿತ ಆದರು ಮತ್ತು ಅವತಾರ್ ಬಚ್ಚೋಂಕಿ ಜಯಂತಿ ಕಿ ಮುಬಾರಕ್. ನಾವು ಕೂಡ ಅವತಾರ್ ಮಕ್ಕಳು ಅಂತೆ ಬಾಬಾ ನಮಗೆ ಶುಭಾಶಯ ಹೇಳ್ತಾರೆ. भोलानाथ अमरनाथ शिव बाबा अपने भाग्यवान बच्चों प्रति बोले, आज भोलेनाथ बाप भोले भंडारी अपने अति स्नेही सदा सहयोगी सहजयोगी सर्व खजानों के मालिक बच्चों से मिलन मनाने आए हैं. ಇವತ್ತು ಭೋಲೆನಾಥ್ ಬಾಬಾ ಭೋಲೆ ಭಂಡಾರಿ ತನ್ನ ಅತಿ ಸ್ನೇಹಿ ಸದಾ ಸಹಯೋಗಿ ಸಹಜಯೋಗಿ ಎಲ್ಲ ಖಜಾನೆಗಳ ಮಾಲೀಕ ಮಕ್ಕಳನ್ನು ಭೇಟಿಯಾಗಕ್ಕೆ ಬಾಬಾ ಬಂದಿದ್ದಾರೆ. ಅಬ್ ಭೀ ಮಾಲೀಕ್ ಭವಿಷ್ಯ ಮೇ ಭೀ ಮಾಲೀಕ್. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಈಗೂ ಮಾಲೀಕ್ ಇದ್ದೀರಾ, ಭವಿಷ್ಯದಲ್ಲೂ ಮಾಲೀಕ್. ಈಗ ಹೆಂಗೆ ಮಾಲೀಕ್ ಇದ್ದೀವಿ? ಇನ್ನು ಹೇಳಿದ್ರಲ್ಲ, ಸ್ವರಾಜ್ಯ ಅಧಿಕಾರಿ ಅಂದರೆ ಏನು? ಈಗ ಸ್ವರಾಜ್ಯ ಅಧಿಕಾರಿ ಮಾಲೀಕು, ಭವಿಷ್ಯದಲ್ಲಿ ವಿಶ್ವದ ಮಾಲೀಕ್. ಅಭಿ ವಿಶ್ವ ರಚಯಿತಾಕ್ಕೆ ಬಾಲಕ್ ಸೋ ಮಾಲೀಕ್ ಹೋ. ಈಗ ನೀವು ವಿಶ್ವ ರಚಯಿತ ಶಿವ ಬಾಬಾ ಅವರ ಬಾಲಕ, ನಾವು ಮಾಲೀಕನೂ ಆಗಿದ್ದೀವಿ. ಭವಿಷ್ಯ ಮೇ ವಿಶ್ವಕ್ಕೆ ಮಾಲೀಕ್ ಹೋ. बाप दादा अपने ऐसे मालिक बच्चों को देख हर्षित होते हैं. यह बालक सो मालिकपन का अलौकिक नशा, अलौकिक खुशी है. ऐसे सदा खुश नसीब सदा संपन्न श्रेष्ठ आत्माएं होना. ಬಾಬಾ ಹೇಳ್ತಾರೆ, ಈ ಬಾಲಕ್ ಮಾಲಿಕ್ಪನ್ ಅಲೌಕಿಕ ನಶಾ, ಅಲೌಕಿಕ ಖುಷಿ ಇದೆಯಲ್ಲ, ಹಾಗೆ ಯಾವಾಗಲೂ ಖುಷ್ ನಸೀಬ್, ಯಾವಾಗಲೂ ಸಂಪನ್ನ ಶ್ರೇಷ್ಠ ಆತ್ಮಗಳು ನೀವಾಗಿದ್ದೀರಾ. आज सभी बच्चे बाप के अवतरण की जयंती मनाने के लिए उमंग उत्साह में हर्षित हो रहे हैं. ಇಂದು ಬಾಬಾ ಹೇಳ್ತಾರೆ, ಎಲ್ಲ ಮಕ್ಕಳು ತಂದೆಯ ಅವತರಣ ಆಗಿರ್ತಕ್ಕಂಥ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಉಮಂಗ ಉತ್ಸಾಹದಿಂದ ಬಂದಿದ್ದೀರಾ. बाप दादा कहते हैं, बाप की जयंती सो बच्चों की भी जयंती है, इसलिए यह ವಂಡರ್ಫುಲ್ ಜಯಂತಿ है. ತಂದೆ ಜಯಂತಿನೂ ಆಗಿದೆ, ಮಕ್ಕಳ ಜಯಂತಿ ಒಟ್ಟಿಗೆ ಇದೆಯಲ್ಲ, ಇದೊಂದು ವಿಚಿತ್ರ ಅದ್ಭುತ ಜಯಂತಿ. वैसे बाप और बच्चे की एक ही जयंती नहीं होती है. ಹಂಗಾಗೋದಿಲ್ಲ, ಹೆಚ್ಚು ಕಡಿಮೆ ಎಲ್ಲೋ ಒಂದು ಕಡೆ ಆಗ್ತವೆ. ತಂದೆ ಹುಟ್ಟಿದ ದಿನವೇ ಮಕ್ಕಳು ಹುಡ್ತಾರೆ, ಆದರೆ ಇಲ್ಲೇ ತಂದೆ ಮಕ್ಕಳ ಜಯಂತಿ ಇದೊಂದು ಅದ್ಭುತ ವಿಶೇಷವಾಗಿರುವಂಥದ್ದು ಅಂತ ಹೇಳ್ತಾರೆ ಬಾಬಾ. ವಹಿ ದಿನ್ ಬಾಪ್ ಕೆ ಜನ್ಮ ಕಾ ಹೋ ಔರ್ ಬಚ್ಚೆ ಕಾ ಭೀ ಹೋ. ಇನ್ನೂ ಒಂದು ವಿಶೇಷ ಏನು ಅಂದರೆ, ತಂದೆ ಮಕ್ಕಳು ಒಂದೇ ದಿನ ಹುಟ್ಟಿರ್ಬೋದು, ಆದರೆ ವರ್ಷ ಬೇರೆ ಬೇರೆ ಆಗಿತ್ತು. ಆದರೆ ಇಲ್ಲಿ ಬಾಬಾ ಎಂದು ಹುಟ್ಟಿದಾರೋ, ಯಾವ ವರ್ಷ ಹುಟ್ಟಿದಾರೋ ಮಕ್ಕಳನ್ನು ಕೂಡ ಅವಾಗೇ ಹುಟ್ಟಿರೋದು ಅಂತ ಹೇಳ್ತಾರೆ ಬಾಬಾ. जिस घड़ी बाप ब्रह्मा बच्चे में अवतरित हुए, उसी दिन उस घड़ी ब्रह्मा का भी साथ साथ अलौकिक जन्म हुआ. ಯಾವಾಗ ಶಿವ ಬಾಬಾ ದಾದಾ ಲೇಖರಾಜ್ ತನ್ನದಲ್ಲಿ ಎಂಟ್ರಿ ಆದರೂ ಬಾಬನ ಜಯಂತಿನೂ ಆಯಿತು, ಬ್ರಹ್ಮ ಬಾಬಾನೂ ಜಯಂತಿ ಆಯಿತು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, इकट्ठा जन्म हो गया ना, और ब्रह्मा के साथ अनन्य ब्राह्मणों का भी हुआ. ಬ್ರಹ್ಮನ ಜೊತೆಗೆ ಅನೇಕ ಮಕ್ಕಳ ಜನ್ಮನೂ ಕೂಡ ಆಯಿತು. इसलिए दिव्य जन्म की तिथि वेला रेखा ब्रह्मा की और शिव बाबा के अवतरण की एक ही होने कारण शिव बाप और ब्रह्मा बच्चा परमात्मा और महान आत्मा होते हुए भी ब्रह्मा बाप समान बना. ಅದಕ್ಕೆ ಬಾಬಾ ಹೇಳ್ತಾರೆ,
ಇಕ್ಕಟ್ಟ ಜನ್ಮ ಹೋಗಯ. ಶಿವಂದು ಮತ್ತು ಬ್ರಹ್ಮಂದು ಒಮ್ಮೆ ಜನ್ಮ ಆಯಿತು. ಬ್ರಹ್ಮ ಬಾಬಾ ಜೊತೆಗೆ ಅನನ್ಯ ಬ್ರಾಹ್ಮಣ ಮಕ್ಕಳ ಜನ್ಮನೂ ಕೂಡ ಆಯಿತು. ಆದ್ದರಿಂದ ದಿವ್ಯ ಜನ್ಮದ ತಿಥಿ, ವೇಳೆ, ರೇಖೆ, ಬ್ರಹ್ಮನ ಮತ್ತು ಶಿವಬಾಬನ ಅವತರಣ ಒಮ್ಮೆಗೆ ಆಗಿರುವ ಕಾರಣ ಶಿವ ತಂದೆ ಮತ್ತು ಬ್ರಹ್ಮ ಮಕ್ಕಳು ಪರಮಾತ್ಮ ಮತ್ತು ಮಹಾನಾತ್ಮ. ಶಿವಬಾಬಾ ಪರಮಾತ್ಮ ಆದರು, ಬ್ರಹ್ಮ ಬಾಬಾ ಮತ್ತು ಬ್ರಾಹ್ಮಣರು ಮಹಾನ್ ಆತ್ಮಗಳಾದರು. ಅದಕ್ಕೆ ಹೇಳ್ತಾರೆ ಬಾಬಾ, बाप समान ब्रह्मा बाप समान हो गया. समानता के कारण कंबाइंड रूप बन गए. ಬ್ರಹ್ಮ ಬಾಬಾ ಶಿವ ಬಾಬಾ ಸಮಾನ ಇರೋದ್ರಿಂದ ಅವರಿಬ್ಬರದ್ದು ಏನಾಯಿತು, ಕಂಬೈನ್ ಸ್ವರೂಪ ಆಯಿತು. ಬಾಪ್ ದಾದಾ ಸದಾ ಇಕ್ಕಟ್ಟೆ ಬೋಲ್ತೆ ಹೋ. ಅದಕ್ಕೆ ನೀವೇನು ಹೇಳ್ತೀರಿ, ಬಾಪ್ ದಾದಾ ಅಂತ ಹೇಳ್ತೀವಲ್ಲ. ಬಾಪ್ ಅಂದರೆ ಶಿವ ಬಾಬಾ, ದಾದಾ ಬ್ರಹ್ಮ ಬಾಬಾ, ಅದಕ್ಕೆ ಬಾಪ್ ದಾದಾ ಅಂತ ಹೇಳ್ತೀರಾ. ಅಲಗ್ ನಹಿ. ऐसे ही अनन्य ब्राह्मण बाप दादा के साथ साथ ब्रह्मा कुमार कुमार के रूप में अवतरित हुए. ಅದಕ್ಕೆ ಶಿವ ಬಾಬಾ ಬ್ರಹ್ಮ ಬಾಬಾನ ಜೊತೆಗೆ ಅನೇಕ ಬ್ರಹ್ಮ ಕುಮಾರಿಯರು ಕೂಡ ಅವತರಿತ ಆದರು. तो ब्रह्मा कुमार और कुमारी यह भी कंबाइंड बाप और बच्चे की स्मृति का नाम है. ಹೇಗೆ ಬಾಪ್ ದಾದಾ ಆದರು, ಹೇಗೆ ಬಾಪ್ ದಾದಾ ಕಂಬೈನ್ ಇದ್ದಾರೋ ಹಾಗೆ ಬ್ರಹ್ಮ ಬಾಬಾ ನಾವು ಕುಮಾರಿಯರು ಕೂಡ ಇದಿದೆ, ಕಂಬೈಂಡ್ ಇದೆ. ಬಾಪ್ ಅವ್ರ ಬಚ್ಚೆ ಕಿ ಸ್ಮೃತಿ ಕಾ ನಾಮ್ ಹೇ. ಬ್ರಹ್ಮ ಕುಮಾರಿ ಅಂದರೆ ಏನು ಸ್ಮೃತಿ ಬರಬೇಕು, ಏನು ಸ್ಮೃತಿ? ನಾನು ಕುಮಾರಿ, ನನ್ನ ತಂದೆ ಬ್ರಹ್ಮ ಬಾಬಾ. तो बाप दादा बच्चों के ब्राह्मण जीवन की अवतरण जयंती मनाने आए हैं. आप सभी भी अवतार हो. ಶಿವಬಾಬಾ ಅಷ್ಟೇ ಅವತಾರ ಅಲ್ಲ ಮಕ್ಕಳೇ, ನೀವೂ ಕೂಡ ಏನಾಗಿದ್ದೀರಾ, ಅವತಾರ ಅಂತ ಹೇಳ್ತಾರೆ ಬಾಬಾ. ಅವತಾರ್ ಅರ್ಥಾತ್ ಶ್ರೇಷ್ಠ ಸ್ಮೃತಿ. ಅವತಾರ ಅನ್ನೋ ಶಬ್ದನೇ ಏನಾಗಿದೆ, ಅದು ಶ್ರೇಷ್ಠ ಶಬ್ದ. ಮೈ ದಿವ್ಯ ಜೀವನ್ ವಾಲಿ ಬ್ರಾಹ್ಮಣ ಆತ್ಮ ಹೂँ. ನನ್ನ ಜನ್ಮ ಇಂಥದ್ದು ದಿವ್ಯ ಜನ್ಮ, ಬ್ರಾಹ್ಮಣ ಆತ್ಮ ಆಗಿದ್ದೀನಿ. ತೋ ನಯಾ ಜನ್ಮ ಹುವಾನ. ऊंची स्मृति से इस साकार शरीर में अवतरित हो, विश्व कल्याण के कार्य में निमित्त बने हो. ಇದು ಒಂದು ಸ್ಮೃತಿ. ಏನು, ಶ್ರೇಷ್ಠ ಸ್ಮೃತಿಯಿಂದ ಈ ಸಾಕಾರ ದೇಹದಲ್ಲಿ ಅವತರಿತ ಆಗಿ ನಾನು ವಿಶ್ವ ಕಲ್ಯಾಣದ ಕಾರ್ಯ ಸಲುವಾಗಿ ನಿಮಿತ್ತ ಆಗಿದ್ದೀನಿ. तो अवतार हुए ना. ಹೊರಗಡೆ ಭಗವದ್ಗೀತೆಯಲ್ಲಿ ಅವತಾರ ತೋರಿಸಲ್ಲ. ಕೃಷ್ಣ ಯಾಕೆ ನಾರಾಯಣ ಯಾಕೆ ಅವತಾರ ತಗೋತಾನೆ, ಎದಕ್ಕೆ 10 ಅವತಾರಗಳು ಅಂತ ಹೇಳ್ತೀವಲ್ಲ ನಾವು. ಅವತಾರಗಳನ್ನು ಎದಕ್ಕೆ ತಗೋತಾನೆ? ಲಗ್ನ ಮಾಡ್ಕೊಂಡು ಮಕ್ಕಳು ನೋಡಿ ಸಂಸಾರ ಮಾಡಕ್ಕ? ಎದಕ್ಕೆ? ವಿಶ್ವ ಕಲ್ಯಾಣಕ್ಕೋಸ್ಕರ ಆತನ ಅವತಾರ ಆಗ್ತದೆ. ಮಕ್ಕಳೇ, ನಿಮ್ಮದು ಕೂಡ ಈಗೇನು ಅವತಾರ ಆಗಿದೆ ಅಂದ್ರೇನು, ನೀವು ಎದಕ್ಕೆ ನಿಮಿತ್ತ ಆಗಿದ್ದೀರಿ ಈಗ? ವಿಶ್ವ ಕಲ್ಯಾಣಕಾರಿ. ಅದಕ್ಕೆ ಹೇಳ್ತಾರೆ ಬಾಬಾ, तो अवतार हुए जैसे बाप अवतरित हुए हैं वैसे आप सब अवतरित हुए हो विश्व परिवर्तन के लिए. ಅದಕ್ಕೆ ಬಾಬಾ ಹೇಳ್ತಾರೆ, ಹೇಗೆ ಶಿವ ಬಾಬಾ ವಿಶ್ವ ಕಲ್ಯಾಣಕ್ಕಾಗಿ ಅವತರಿತ ಆಗಿದ್ದಾರೋ ಹಾಗೆ ನೀವು ಮಕ್ಕಳು ಕೂಡ ಅವತರಿತ ಆಗಿದ್ದೀರಿ. ಎದಕ್ಕಾಗಿ? ವಿಶ್ವ ಪರಿವರ್ತನೆ ಮಾಡಲು. ಪರಿವರ್ತನ್ ಹೋನಾ ಹಿ ಅವತರಿತ ಹೋನಾ ಹೇ, ಅವತರಿತ ಹೋನಾ ಹಿ ಪರಿವರ್ತನ್ ಕರ್ನೆ ಕೆ ಲಿಯೆ. ನಮ್ಮ ಜೀವನದ ಉದ್ದೇಶ ಏನು ಇವಾಗ? ವಿಶ್ವ ಕಲ್ಯಾಣ ಮಾಡೋದು, ನಮ್ಮನೆ ಕಲ್ಯಾಣ ಮಾಡೋದಷ್ಟೇ ಅಲ್ಲ. तो यह अवतारों की सभा है. ಎಲ್ಲರೂ ಕೂತಿದ್ದೇವಲ್ಲ ಮೌಂಟ್ ಅಬುದೊಳಗೆ ಬಾಬಾನ ಮೇಲೆ ಮಾಡ್ಲಿಕ್ಕತ್ತಾರೆ. ಎದ್ರ ಸಭಾ ಇದು? ಅವತಾರಿಗಳ ಸಭೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अवतरित होना है तो यह अवतारों की सभा है. बाप के साथ साथ आप ब्राह्मण बच्चों का भी अलौकिक बर्थडे है. तो बच्चे बाप की जयंती मनाएंगे या बाप बच्चों की मनाएंगे?
ಇಲ್ಲಿ ಶುಭ ಬಂದು ಹುಟ್ಟಿರೋದು, ಅವನ ಅವತಾರ ಆಯಿತು, ನಮ್ಮ ಅವತಾರ ಆಯಿತು. ಇಲ್ಲಿ ಯಾರ್ದು ಹುಟ್ಟಿದಬ್ಬ? ಶಿವಬಾಬಾ ಮಕ್ಕಳು ಬರ್ತ್ಡೇ ಮಾಡೋಕ್ಕೆ ಬಂದಿದ್ದಾರೋ ಅಥವಾ ಮಕ್ಕಳು ಶಿವಬಾಬನ ಬರ್ತ್ಡೇ ಮಾಡೋಕ್ಕೆ ಬಂದಿದ್ದೀರೋ ಅಂತ ಕೇಳ್ತಾರೆ ಬಾಬಾ. यह तो भक्त लोग सिर्फ यादगार मनाते रहते और आप सम्मुख बाप के साथ मनाते हो. ಭಕ್ತರು ಯಾರು ಯಾದ್ಗಾರ್ ಪೂಜೆ ಮಾಡ್ತಿದ್ದಾರೆ? ನಾವು ಇಲ್ಲಿ ಬಾಬನ ಎದುರುಗಡೆ ಕೂತಿದ್ದೀವಿ ಅಂತ ಅವರಲ್ಲಿ ಏನು ಮಾಡ್ತಿದ್ದಾರೆ? ಪೂಜೆ ಮಾಡ್ತಾರೆ. ಯಹ ಬಾಬಾ ಹೇಳ್ತಾರೆ, ऐसा श्रेष्ठ भाग्य कल्प कल्प के भाग्य की लकीर अविनाशी खींच गई. ಇಂಥ ಒಂದು ಶ್ರೇಷ್ಠ ಭಾಗ್ಯ, ಕಲ್ಪಕಲ್ಪದ ಭಾಗ್ಯದ ರೇಖೆ ಅವಿನಾಶಿ ಖೀಂಚ್ ಗೈ ಹೇ. ಅವಿನಾಶಿ ಭಾಗ್ಯ ರೇಖೆ ನೋಡ್ರಿ, ಇದು ಒಂದು ಜನ್ಮದ ಪುರುಷಾರ್ಥ ಮುಂದಿನ 84 ಜನ್ಮಗಳ ಭವಿಷ್ಯ ನಿರ್ಮಾಣ ಆಗ್ತದೆ. ಬರೀ 21 ಜನ್ಮ ಅಷ್ಟೇ ಅಲ್ಲ, ಮುಂದಿನ 63 ಜನ್ಮಗಳ ಭಾಗ್ಯನೂ ಬರ್ತದೆ. ಸದಾ ಯಹ ಸ್ಮೃತಿ ಮೇ ರಹೆ ಕಿ ಹಮಾರಾ ಭಗವಾನ್ ಕೆ ಸಾಥ್ ಭಾಗ್ಯ ಹೇ. ಯಾವಾಗಲೂ ಇದು ನೆನಪಿರಬೇಕು, ನಮ್ಮ ಭಾಗ್ಯ ಯಾರ ಜೊತೆ ಇದೆ? ಭಗವಂತನ ಜೊತೆಗೆ ನಮ್ಮ ಭಾಗ್ಯ ಇದೆ. ಡೈರೆಕ್ಟ್ ಭಾಗ್ಯ ವಿಧಾತಾ ಕೆ ಸಾಥ್ ಭಾಗ್ಯ ಪ್ರಾಪ್ತ ಕರ್ನೆ ಕಾ ಪಾಠ ಹೇ. ನೋಡ್ರಿ ಇಂಥ ಭಾಗ್ಯದ ಯಾರ ಜೊತೆ ಪಾಠ ಮಾಡೋದಿದೆ ನಮ್ಮದು? ಡೈರೆಕ್ಟ್ ಭಾಗ್ಯ ವಿಧಾ ಕೆ ಸಾಥ್, ಇಡೀ ವಿಶ್ವದ ಭಾಗ್ಯವನ್ನು ಬರೀತಕ್ಕಂಥ ಶಿವಬಾಬಾನ ಜೊತೆಗೆ ನಮ್ಮದು ಪಾರ್ಟ್ ಇದೆ. ऐसे डबल हीरो हीरो पार्टधारी भी हो और हीरे तुल्य जीवन वाले भी हो. ನಿಮ್ದು ಎಂಥ ಪಾರ್ಟ್ ಇದೆ? ಹೀರೋ ಹೀರೋಯಿನ್ ಪಾರ್ಟ್ ಇದೆ ನಿಮ್ಮದು. ಯಾರ ಜೊತೆ? ಬಾಬನ ಜೊತೆ. ಇಂಥ ಡಬಲ್ ಹೀರೋ ಪಾರ್ಟ್ಧಾರಿ ಭೀ ಹೋ ಅವ್ರ ಹೀರೆ ವಜ್ರದ ಸಮಾನ ಜೀವನನೂ ಆಗಿದೆ ನಿಮ್ಮದು ಅಂತ ಹೇಳ್ತಾರೆ ಬಾಬಾ. तो डबल हीरो हो गए. सारे विश्व की नज़र आप हीरो पार्टधारी आत्माओं की तरफ है. ಇಡೀ ವಿಶ್ವದ ದೃಷ್ಟಿ ಯಾರ ಮೇಲಿದೆ? ನಾವು ಹೀರೋ ಪಾರ್ಟ್ಧಾರಿಗಳ ಮೇಲಿದೆ. ಏನರೇ ಮಾಡ್ತಾರೆ ಇವ್ರು ನೋಡೋನು ಅಂತ ಕೂತಿದ್ದಾರೋ ಬ್ರಹ್ಮಕುಮಾರಿಯರು ಏನು ಮಾಡ್ತಾರೆ? आप भाग्यवान आत्माओं की आज अंतिम जन्म में भी व कल्प के अंतिम काल में भी कितनी यादगार के रूप में बनी हुई है. ತಾವು ಭಾಗ್ಯವಾನ್ ಆತ್ಮಗಳ ಇಂದು, ಆತ್ಮಾओं की आज ಇಂದು ಅಂತಿಮ ಜನ್ಮ ಇದೆ ಅಥವಾ ಕಲ್ಪದ ಅಂತಿಮ ಕಾಲದಲ್ಲಿ ಕಿತನಿ ಯಾದಗಾರ್ ಕೆ ರೂಪ ಮೇ ಬನಿ ಹೋ. ಈ ಅಂತ್ಯದ ಸಮಯದಲ್ಲಿ, ನಮ್ಮದಂತೂ ಅಂತಿಮ ಜನ್ಮ, ಈ ಅಂತಿಮ ಜನ್ಮದಲ್ಲಿ ಕಲ್ಪದ ಅಂತಿಮ ಸಮಯದಲ್ಲಿ ನಮ್ಮ ಯಾದ್ಗಾರವನ್ನು ಹೊರಗಡೆ ಏನು ಮಾಡ್ತಿದ್ದಾರೆ? ಬಹಳಷ್ಟು ಪೂಜೆ ಮಾಡ್ತಿದ್ದಾರೆ. ಬಾಬ್ ಹೇಳ್ತಾರೆ, बाप के व ब्राह्मणों के बोल यादगार रूप में शास्त्र बन गए हैं, जो अभी भी 2 वचन सुनने के लिए प्यासे रहते हैं. ತಂದೆ ಮತ್ತು ಬ್ರಾಹ್ಮಣ ಮಕ್ಕಳ ಮಾತುಗಳ ನೆನಪಾರ್ಥದಲ್ಲಿ ಶಾಸ್ತ್ರಗಳು ರಚನೆ ಆದವು ಅಂತ ಹೇಳ್ತಾರೆ ಬಾಬಾ. ಬಾಬಾ ಏನು ಜ್ಞಾನ ಹೇಳ್ತಾರೋ ನಾವು ಅದನ್ನೇನು ಮಾತುಗಳನ್ನು ಹೇಳ್ತಾ ಹೋಗ್ತೀವೋ ಅದೇ ಯಾದಗಾರ ಏನಾಗಿದ್ದಾವೆ? ಶಾಸ್ತ್ರಗಳು ರಚನೆ ಆಗಿದ್ದಾವೆ. ಆ ಶಾಸ್ತ್ರಗಳ 1-2 ಮಾತನ್ನು ಕೇಳೋಕ್ಕೆ ಎಲ್ಲ ಆತ್ಮಗಳು ಹಾತೊರಿತಾವೆ ಅಂತ ಹೇಳ್ತಾರೆ ಬಾಬಾ. 2 वचन सुनने से शांति का सुख का अनुभव करने लगते हैं. ಪ್ರವಚನ ಹೇಳ್ತಾರಲ್ಲ, ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಹೇಳ್ತಿದ್ರಲ್ಲ, ಅವ್ರ ಪ್ರವಚನ ಕೇಳಕ್ಕೆ ಏನು ಮಾಡ್ತಿದ್ವಿ? ಎಲ್ಲ ಆತ್ಮಗಳು ಹಾತೊರಿತಿದ್ರು. ಯಾವಾಗ ಶ್ರಾವಣ ಮಾಸ ಬರ್ತದೆ, ಯಾವಾಗ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಹೇಳ್ತಾರೆ, ಅವ್ರು ಎಷ್ಟು ಹೇಳ್ತಿದ್ರು? ಎಲ್ಲ ಕೂಡ 45 ಮಿನಿಟ್ಸಲ್ಲಿ ಏನು ಹೇಳ್ತಿದ್ರು? ಏನೂ ಹೇಳಿರ್ತಿದ್ದಿಲ್ಲ. ಒಂದು ಆತ್ಮನ ಬಗ್ಗೆನೂ ಕಂಪ್ಲೀಟಾಗಿ ಹೇಳಕ್ಕೆ ಆಗ್ತಿದ್ದಿಲ್ಲ. ಆದರೆ ಅಷ್ಟೇ 2 ಮಾತುಗಳನ್ನು ಕೇಳೋಕ್ಕೆ ಎಲ್ಲ ಆತ್ಮಗಳು ಪ್ಯಾಸೆ ಇರ್ತಿದ್ವು ಅಂತ ಹೇಳ್ತಾರೆ ಬಾಬಾ. 2 वचन सुनने से शांति का सुख का अनुभव करने लगते. ಅಷ್ಟೇ 45 ನಿಮಿಷ ಆತ್ಮಗಳೇನಾಗ್ತಿದ್ದು? ಶಾಂತಿನಲ್ಲಿ ತೃಪ್ತ ಆಗ್ತಿದ್ವು. ಆ ಭಾಗ್ಯವಾನ್ आत्माओं के श्रेष्ठ कर्म चरित्र के रूप में अब तक भी गाए जा रहे हैं. ತಾವು ಭಾಗ್ಯವಾನ್ ಆತ್ಮಗಳ ಶ್ರೇಷ್ಠ ಕರ್ಮಗಳ ಚರಿತ್ರ ರೂಪದಲ್ಲಿ
ಇನ್ನೂವರೆಗೂ ಏನಿದೆ ಹಾಡು ಹೇಳ್ತಾರೆ. ಆ ಭಾಗ್ಯವಾನ್ आत्माओं की श्रेष्ठ भावना श्रेष्ठ कामना का श्रेष्ठ संकल्प दुआ के रूप में गाए जा रहे हैं. ಇಲ್ಲಿ ಸಂಗಮ ಯುಗದಲ್ಲಿ ಇದ್ಕೊಂಡು ನೀವು ಎಲ್ಲರ ಪ್ರತಿಯಾಗಿ ಶುಭ ಭಾವನೆ ಶುಭ ಕಾಮನೆ ಶ್ರೇಷ್ಠ ಸಂಕಲ್ಪಗಳನ್ನು ಏನು ಇಡ್ತೀರಲ್ಲ, ಆ ದುವಾದ ರೂಪದಲ್ಲಿ ಅವ್ರು ಏನು ಮಾಡ್ತಿದ್ದಾರೆ, ಪೂಜೆ ಮಾಡ್ತಾರೆ, ಹಾಡು ಹೇಳ್ತಾರೆ. ಕಿಸಿ ಭಿ ದೇವತಾ ಕೆ ಆಗೆ ದುವಾ ಮಾಂಗನೆ ಜಾತೆ ಹೇ, ದೇವತೆಗಳ ಎದುರುಗಡೆ ಹೋಗೇನು ಮಾಡ್ತಾರೆ, ಆಶೀರ್ವಾದ ಮಾಡು ಅಂತ ಕೇಳ್ತಾರೆ. ಆ ಭಾಗ್ಯವಾನ್ आत्माओं की श्रेष्ठ स्मृति सिमरन के रूप में अब भी यादगार चल रहा है. ನೀವು ಇಲ್ಲಿ ಸಂಗಮ ಯುಗದಲ್ಲಿ ಬಾಬಾನ ಎದುರುಗಡೆ ಕೂತ್ಕೊಂಡು ಬಾಬಾನ ಸಿಮರಣೆ ಏನು ಮಾಡ್ತೀರಲ್ಲ, ಇದನ್ನೇ ಭಕ್ತರು ಏನು ಮಾಡ್ತಾರೆ, ಯಾದ್ಗಾರ್ ರೂಪದಲ್ಲಿ ಜಪ ಮಾಡ್ತಾರೆ. सिमरन की कितनी महिमा करते हैं, चाहे नाम सिमरन करते चाहे माला के रूप में सिमरन करते हैं. ಹನುಮಾನ್ ಚಾಲಿಸ್ ಅಂತ ಹೇಳ್ತಾರೆ, ಸಹಸ್ರನಾಮಾವಳಿ, ದೇವಿ ಸಹಸ್ರನಾಮಾವಳಿ ಅಂತ ಹೇಳ್ತಾರೆ. ಅದೆಲ್ಲ ಯಾರ್ದು? ನಮ್ಮದು ಅಂತ ಹೇಳ್ತಾರೆ ಬಾಬಾ. ಚಾಹೆ ನಾಮ್ ಸಿಮರನ್ ಕರ್ತೆ ಚಾಹೆ ಮಾಲಾ ಕೆ ರೂಪ್ में सिमरन करते, यह स्मृति का यादगार सिमरन रूप में चल रहा है. ಈ ಸಂಗಮದಲ್ಲಿ ನಾವು ಬಾಬಾನ ನೆನಪು ಮಾಡಿ ನಮ್ಮ ಗುಣಗಳ ಸ್ಮೃತಿ ಮಾಡ್ಕೋತೀವಲ್ಲ, ಮೈ ಆತ್ಮ ಹೂ, ಮೈ ಶಾಂತ್ ಸ್ವರೂಪ್ ಹೂ, ಮೈ ಶಾಂತಿ ದೇವಾ ಹೂ, ಇದೆಲ್ಲ ಸಿಮರನ್ ಮಾಡ್ತೀವಲ್ಲ, ಈ ಸಿಮರನ್ನ ಅವ್ರು ಏನು ಮಾಡ್ತಾರೆ, ಮಾಲಾ ಜಪ ಮಾಡ್ತಾರೆ. ಬಾಬಾ ಹೇಳ್ತಾರೆ, तो ऐसे भाग्यवान कैसे बने, क्योंकि भाग्य विधाता के साथ भाग्यवान बने हो. ಇಷ್ಟು ಭಾಗ್ಯವಾನ್ ಹೆಂಗಾದರೆ, ಭಾಗ್ಯ ವಿಧಾತನ ಜೊತೆಗೆ ನೀವು ಕೂಡ ಭಾಗ್ಯವಾನ್ ಆಗಿದ್ದೀರಾ. तो समझते हो कितना भाग्यवान दिव्य जन्म है. ನಿಮ್ಮ ಮಕ್ಕಳೇ, ನಿಮ್ಮ ಜನ್ಮ ಎಷ್ಟು ಶ್ರೇಷ್ಠ ದಿವ್ಯ ಜನ್ಮ ಆಗಿದೆ, ಎಷ್ಟು ಭಾಗ್ಯ ಇದೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾರೆ, ऐसे दिव्य जन्म की बाप दादा भगवान ಭಾಗ್ಯವಾನ್ ಬಚ್ಚೋं को ಬಧಾಯಿ ದೇ ರಹೆ ಹೇ. ಇಂಥ ದಿವ್ಯ ಜನ್ಮದ ಬಾಪ್ ದಾದಾ ಭಗವಾನ್ ಭಾಗ್ಯವಾನ್ ಮಕ್ಕಳಿಗೆ ಏನು ಹೇಳ್ತಾರೆ, ಶುಭಾಶಯ ಹೇಳ್ತಿದ್ದಾರೆ. ಬಾಬಾ ಹೇಳ್ತಾರೆ, ಸದಾ ಬಧಾಯಿಯಾ ಹಿ ಬಧಾಯಿಯಾ ಹೇ. ಮಕ್ಕಳೇ, ನಾನು ನಿಮಗೆ ಯಾವಾಗಲೂ ಶುಭಾಶಯನೇ ಹೇಳ್ತಾ ಇರ್ತೀನಿ, ಶುಭಾಶಯನೇ ಹೇಳ್ತಿರ್ತೀನಿ. ಯಹ ಸಿರ್ಫ್ ಏಕ್ ದಿನ ಕಿ ಬಧಾಯಿ ನಹಿ, ಇವತ್ತೊಂದೇ ದಿವಸ ನಾನು ನಿಮಗೆ ಶುಭಾಶಯ ಹೇಳೋದಿಲ್ಲ. ಯಹ ಭಾಗ್ಯವಾನ್ ಜನ್ ಹರ್ ಸೆಕೆಂಡ್ ಹರ್ ಸಮಯ ಬಧಾಯಿಯೋ ಸೆ ಭರ್ಪೂರ್ ಹೇ. ಮಕ್ಕಳೇ, ನಿಮಗೆ ನಾನು ಸೆಕೆಂಡ್ ಏನು ಹೇಳ್ತಾ ಇರ್ತೀನಿ, ಶುಭಾಶಯ ಹೇಳ್ತಾ ಇರ್ತೀನಿ. ಬಾಬಾ ಹೇಳ್ತಾರೆ, ಅಪನೆ ಈ ಶ್ರೇಷ್ಠ ಜನ್ಮಕ್ಕೋ ಜಾನ್ತೆ ಹೋನಾ, ಈ ಶ್ರೇಷ್ಠ ಜನ್ಮದ ಬಗ್ಗೆ ಗೊತ್ತಿದೆಯಲ್ಲ. ಹರ್ ಶ್ವಾಸ್ ಮೇ ಖುಷಿ ಕಾ ಸಾಜ್ ಬಜ್ ರಹಾ ಹೇ. ಪ್ರತಿಯೊಂದು ಶ್ವಾಸದಲ್ಲಿ ಈ ಖುಷಿಯ ಸಂಗೀತ ಹಾಡ್ತಿದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಾಜ್ ಸುನ್ನೆ ಮೇ ಆತಾ ಹೈ ನಾ, ಈ ಸಂಗೀತ ನಿಮಗೆ ಕೇಳಿಸ್ತಾ ಇದೆಯಲ್ಲ, इस दिव्य जन्म का यह खुशी का साज अर्थात श्वास दिव्य जन्म की श्रेष्ठ सौगात है. ಬಾಬಾ ಹೇಳ್ತಾರೆ, ಈ ದಿವ್ಯ ಜನ್ಮದ ಈ ಖುಷಿಯ ಸಂಗೀತ ಅರ್ಥಾತ್ ಪ್ರತಿಯೊಂದು ಶ್ವಾಸ ದಿವ್ಯ ಜನ್ಮದ ಶ್ರೇಷ್ಠ ಗಿಫ್ಟ್ ಆಗಿದೆ ಮಕ್ಕಳೇ. ನಿಮಗೆ ಈ ಜನ್ಮನೇ ಒಂದು ಗಿಫ್ಟ್ ನಿಮಗೆ. ಸಾಜ್ ಮೇ ಭಿ ಅಂಗುಲಿಯಾ ನೀಚೆ ಊಪರ್ ಕರ್ತೆ ಹೋನಾ, ಮ್ಯೂಸಿಕ್ ಬಾಕ್ಸು ಮುಂದೆ ಈ ಬೆರಳುಗಳನ್ನೇನು ಮಾಡ್ತಾರೆ, ಹಿಂಗೆ ಮೇಲೆ ಕೆಳಗೆ ಮಾಡ್ತಿರ್ತೀವಲ್ಲ. साज में भी अंगुलियां नीचे ऊपर करते हो ना, तो श्वास भी नीचे ऊपर चलता है. ಶ್ವಾಸನೂ ಮೇಲೆ ಕೆಳಗೆ ಹೋಗ್ತಿರ್ತದೆ. तो श्वास चलना अर्थात साज चलना. ನಿಮ್ಮ ಉಸಿರಾಟ ಅಂದ್ರೇನು, ಸಂಗೀತ ಹಾಡೋದು ಅಂತ ಹೇಳ್ತಾರೆ. ಶ್ವಾಸ ಬಂದ್ ನಹಿ ಹೋ ಸಕ್ತಾ, ಶ್ವಾಸ ಬಂದಾಗೋದಿಲ್ಲ. तो साज भी बंद नहीं हो सकता, ಸಂಗೀತನೂ ಕೂಡ ಬಂದಾಗೋದಿಲ್ಲ. ಸಭಿ ಕಾ ಖುಷಿ ಕಾ ಸಾಜ್ ಠೀಕ್ ಚಲ್ ರಹಾ ಹೈ ನಾ, ಎಲ್ಲರ ಒಂದು ಖುಷಿಯ ಗೀತೆ ಸರಿಯಾಗಿ ಹಾಡ್ತಿದ್ದೀರಲ್ಲ.
डबल विदेशी क्या समझते हैं? भोले भंडारी से सभी खजाने ले अपना भंडार भरपूर भरपूर कर लिया है ना. ಅದಕ್ಕೆ ಬಾಬಾ ವಿದೇಶಿಗಳಿಗೆ ಹೇಳ್ತಾರೆ, ಏನು ತಿಳ್ಕೊಂಡ್ರಿ, ತಮ್ಮ ಜೋಳಿಗೆ ತುಂಬ ಭರ್ಪೂರ್ ಭಂಡಾರ ತುಂಬಿಕೊಂಡಿದ್ದೀರೇನು. भरने के लिए मेहनत नहीं करनी पड़ेगी. ತುಂಬ್ಕೊಳ್ಳಿಕ್ಕೆ ಬರೀ ಇಲ್ಲಿದ್ದದ್ದು ಹಿಂಗೆ ತುಂಬ್ಕೊಳ್ಳಿಕ್ಕೇನು ಮೆಹನತ್ ಆಗೋದಿಲ್ಲ, ಪರಿಶ್ರಮ ಆಗೋದಿಲ್ಲ. आराम से प्रारब्ध प्राप्त होगी. अभी का पुरुषार्थ 21 जन्म की प्रारब्ध है. ಈಗಿನ ಪುರುಷಾರ್ಥ ಇದು 21 ಜನ್ಮದ ಪ್ರಾರಬ್ಧಕ್ಕಾಗಿದೆ. 21 ಜನ್ಮ ಸದಾ ಸಂಪನ್ನ ಸ್ವರೂಪ ಮೇ ಹೋಂಗೆ. 21 ಜನ್ಮ ಅಂದರೆ 2 ಯುಗಗಳು ನೀವೇನಾಗಿರ್ತೀರಾ, ಸಂಪನ್ನ ಆಗಿರ್ತೀರಾ. ಬಾಬಾ ಹೇಳ್ತಾರೆ, तो पुरुषार्थ क्या किया, हंगारे ಏನು ಪುರುಷಾರ್ಥ ಮಾಡ್ರಿ ಹೇಳ್ರಿ ಅಂತಾರೆ ಬಾಬಾ. ಮೆಹನತ್ ಲಗ್ತಿ ಹೈ, ಪರಿಶ್ರಮ ಆಗ್ತಿದೆ ಏನು. पुरुषार्थ अर्थात सिर्फ अपने को इस रथ में विराजमान पुरुष ಅಂತಾರೆ ಬಾಬಾ. ಪುರುಷಾರ್ಥದ ಅರ್ಥ ಏನು, ಕೇವಲ ನೀವು ಈ ರಥದಲ್ಲಿ ವಿರಾಜಮಾನ ಆಗುವುದು. पुरुष अर्थात आत्मा. पुरुष अंद्रेनो आत्मा, समझो. इसको कहते हैं पुरुषार्थ. यह पुरुषार्थ किया ना, ನಾನಾತ್ಮ, ನಾನು ಪುರುಷ, ನಾನಾತ್ಮ ಈ ದೇಹದಲ್ಲಿ ವಿರಾಜಮಾನ ಆಗಿದ್ದೀನಿ. ನಾನು ಪುರುಷ್. ಪ್ರತಿಯೊಂದು ಆತ್ಮನೂ ಕೂಡ ಏನು, ಪುರುಷನೇ. ದೇಹ ಸ್ತ್ರೀ, ಅವರಷ್ಟೇ ಪುರುಷರಲ್ಲ, ನಾನು ಪುರುಷ. ಅದಕ್ಕೆ ದಾದಿಗಳಿಗೆ ಬ್ರಹ್ಮಬಾಬಾ ಏನು ಮಾಡ್ತಿದ್ರಂತೆ, ಮೇ ಪುರುಷ್ ಹೂ, ಮೇ ಪುರುಷ್ ಹೂ. ಪುರುಷ ಅಂದ್ರೇ ಏನಿರ್ತದೆ, ಅಲ್ಲೊಂದು ಶಕ್ತಿ. ಅದಕ್ಕೆ ಅವರು ಮೇ ಪುರುಷ್ ಹೂ ಅಂತ ಪ್ರಾಕ್ಟೀಸ್ ಮಾಡಿಸ್ತಿದ್ರಂತೆ. इस पुरुषार्थ के फलस्वरूप 21 जन्म सदा खुश और मौज में रहेंगे. ಈ ಪುರುಷಾರ್ಥದ ಸ್ವರೂಪ ಅರ್ಥವಾಗಿ 21 ಜನ್ಮ ನೀವೇನಾಗಿರ್ತೀರಾ, ಖುಷಿ ಮತ್ತು ಮೌಜ್ನಲ್ಲಿರ್ತೀರಾ. अब भी संगम युग मौजों का युग है. 21 ಜನ್ಮ ಅಂದರೆ ಯಾವುದು, ಸಂಗಮ ಯುಗ ಹಿಡ್ಕೊಂಡೇ 21 ಜನ್ಮ. ಸಂಗಮ ಯುಗದಲ್ಲಿನೂ ಕೂಡ ನೀವೇನಾಗಿದ್ದಾರಾ, ಮೌಜ್ದಲ್ಲಿದ್ದೀರಾ. ಮೊನ್ನೆ ನೋಡ್ರಿ, ಯುದ್ಧ ನಡೆಯುವ ಮುಂದೆ ಎಲ್ಲರಿಗೂ ಭಲೆ ಭಯ ಆಗಿರ್ಬೋದು. ನಮಗೆ ಭಯ ಆಗಿತ್ತು, ನನಗಂತೂ ಏನೂ ಭಯ ಆಗಿರಲಿಲ್ಲ. ಏನಾಗ್ತಿತ್ತು, ಖುಷಿ ಆಗ್ತಿತ್ತು. ಆಯ್ತಪ್ಪ, ಇನ್ಮೇಲೆ ಸ್ವಚ್ಛ ಆಗಕ್ಕೆ ಶುರು ಆಯಿತು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, मौजों का युग, संगम युग भी मौजों का युग है. अगर किसी भी बात में मूंझते हैं तो संगम युग से पाँव थोड़ा कलयुग तरफ ले जाते, इसलिए मूंझते हैं. ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೇನು ಮಾಡ್ತೀರಾ ನೀವು, ಎದರಲ್ಲಾದರೂ ಯಾವುದೇ ಮಾತಿನಲ್ಲಾದರೂ ಸಂಶಯ ಬಂದುಬಿಡ್ತದೆ. ಸಂಶಯ ಬತ್ತು ಅಂದರೆ ಸಂಗಮ ಯುಗದಲ್ಲಿರ್ತಕ್ಕಂಥ ಕಾಲು ಎಲ್ಲಿ ಹೋಗ್ಬಿಡುತ್ತೆ, ಕಲಿಯುಗದಲ್ಲಿ ಹೋಗ್ಬಿಡ್ತದೆ, ಮತ್ತು ಸಂಶಯ ಬರ್ತದೆ. संकल्प अथवा बुद्धि रूपी पाँव संगम युग पर है तो सदा मौजों में है. ಸಂಕಲ್ಪ ಬುದ್ಧಿ ಎಲ್ಲಿರಬೇಕು, ಸಂಕಲ್ಪ ಬುದ್ಧಿ 2 ಕಾಲುಗಳು. ಸಂಕಲ್ಪ ಅನ್ನೋದು ಒಂದು ಕಾಲು, ಬುದ್ಧಿ ಅನ್ನೋ ಕಾಲು. ಈ 2 ಕಾಲುಗಳು ಎಲ್ಲಿರಬೇಕು, ಸಂಗಮ ಯುಗದಲ್ಲಿ ಇರಬೇಕು. ಆವಾಗ ನೀವು ಮೌಜದಲ್ಲಿ ಇರ್ತೀರಾ. ಸಂಗಮ ಯುಗ ಅರ್ಥಾತ್ ದೋಕಾ ಮಿಲನ್. ಸಂಗಮ ಯುಗ ಅಂದರೆ 2ರ ಮಿಲನ ಮಾಡುವುದು ಅಂತ ಹೇಳ್ತಾರೆ ಬಾಬಾ. ಯಾರ ಮಿಲನ, ಬಾಪ್ ಔರ್ ಬಚ್ಚೆ, ತಂದೆ ಮತ್ತು ಮಕ್ಕಳ ಮಿಲನ ಇದು. ಅದಕ್ಕೆ ಸಂಗಮ ಯುಗ ಅಂತ ಹೇಳ್ತಾರೆ. तो मौज मनाने का जन्म है ना, मूंझने का नाम निशान नहीं. ಒಟ್ಟಾರೆ ಏನು ಮಾಡಬೇಕು, ಮಜಾ ಮಾಡಬೇಕು. ಇಲ್ಲೇನು ಸಂಶಯ ಪಟ್ಕೊಳ್ಳಂಗಿಲ್ಲ. मूंझने का नाम निशान नहीं. मौजों के समय पर खूब रूहानी मौज मनाओ. ಮಜಾ ಮಾಡೋದು ಈಗಷ್ಟೇ. ಮಜಾ ಮಾಡೋದಂದರೆ ಮಜಾ ಮಾಡೋದು, ಮತ್ತು ಬೇರೆ ಏನೋ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತಾರೆ ಬಾಬಾ. डबल विदेशी तो डबल मौज में रहने वाले हैं ना, ऐसे मौजों के जन्म की मुबारक हो. ಇಂಥ ಒಂದು ಮೌಜ್ ಮಾಡ್ತಕ್ಕಂಥ ಜನ್ಮಕ್ಕೆ ಬಾಬಾ ಏನು ಮಾಡ್ತಾರೆ, ಶುಭಾಶಯ ಹೇಳ್ತಾರೆ.
ಮುಂಜನೆ के लिए विश्व में अनेक आत्माएं हैं आप नहीं हो. ಸಂಶಯ ಪಟ್ಕೊಳ್ಳಿಕ್ಕೆ ಹೊರಗದಾರ ಸಾಕಷ್ಟು ಮಂದಿ, ನೀವಲ್ಲ ಅಂತಾರೆ ಬಾಬಾ. वह पहले ही बहुत है और मौज मनाने वाला आप थोड़े से हो. ಬಾಬಾ ಹೇಳ್ತಾರೆ ಅವರಂತೂ ಬಹಳಷ್ಟಿದ್ದಾರೆ, ಮೌಜನ್ನು ಆಚರಣೆ ಮಾಡ್ತಕ್ಕಂಥ ತಾವು ಮಕ್ಕಳು ಕಡಿಮೆ ಇದ್ದೀರಾ. समझा अपनी इस श्रेष्ठ जयंती को. वैसे भी आजकल ज्योतिषी विद्या वाले दिन तिथि और वेला के आधार पर भाग्य बताते हैं. ಬಾಬಾ ಹೇಳ್ತಾರೆ ಇವತ್ತಿನ ದಿವಸ ಹುಟ್ಟಿದ ಗಳಿಗೆ, ದಿನಾಂಕ, ವಾರ, ತಿಥಿ, ನಕ್ಷತ್ರ ಎಲ್ಲ ನೋಡಿ ಏನು ಮಾಡ್ತಾರೆ, ಅವ್ರ ಭಾಗ್ಯ ಏನು ಅಂತ ಅವ್ರು ಹೇಳ್ತಾರೆ ಜ್ಯೋತಿಷ್ಯರು. ಬಾಬಾ ಹೇಳ್ತಾರೆ आप सबकी ವೇಲಾ ಕೌನ್ಸಿ ಹೇ, ನಿಮ್ಮದು ವೇಳೆ ಎಂಥದ್ದಿದೆ, ನೀವು ಹುಟ್ಟಿರುವ ಜನ್ಮದ ವೇಳೆ ಏನಾಗಿದೆ ಅದಕ್ಕೆ ಹೇಳ್ತಾರೆ ಬಾಬಾ. ಕೌನ್ಸಿ ಹೇ ತಿಥಿ, ಕೌನ್ಸಿ ಹೇ, ನಾ ಹುಟ್ಟಿರುವಂಥ ತಿಥಿ ಯಾವುದು. ಬಾಪ್ ಕೆ ಸಾಥ್ ಸಾಥ್ ಬ್ರಾಹ್ಮಣೋ ಕಾ ಭಿ ಜನ್ಮ ಹೇನಾ. ಶಿವಬಾಬಾ ಎಂದು ಹುಟ್ಟಿದಾರೋ ಅಂದೇ ನಾನು ಹುಟ್ಟಿದ್ದೀನಿ. तो भगवान की जो तिथि वह आपकी तिथि है. ಭಗವಂತ ಯಾವ ತಿಥಿನಲ್ಲಿ ಹುಟ್ಟಿದಾರೋ ನಮ್ಮದು ಅದೇ ತಿಥಿ. ಅಂದರೆ ನಮ್ಮ ಭಾಗ್ಯ ಎಂಥದ್ದು, ಎರಡು ಮಾತಿಲ್ಲ. ಅದರಲ್ಲಿ ಏನು ಸಂಶಯ ಬರ್ತೀರಾ, ಮತ್ತು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ನನ್ನ ಭಾಗ್ಯ ಏನು ಅಂತ ಕೇಳ್ತೀರಾ. भगवान के अवतरण अर्थात दिव्य जन्म की जो वेला वह आपकी वेला हो गई. कितनी ऊंची वेला है, ಎಷ್ಟೊಂದು ಶ್ರೇಷ್ಠ ಸಮಯ. ಕಿತನಿ ऊंची ರೇಖಾ ಹೇ, ಎದುರ್ದು ಶ್ರೇಷ್ಠ ರೇಖೆ ಆಗಿದೆ. ಎದುರ್ದು ಭಾಗ್ಯದ ರೇಖೆ, ಜಿಸ್ಕೋ ದಶಾ ಕೇತೆ ಹೇ. ಭಾಗ್ಯ ಶ್ರೇಷ್ಠ ಇತ್ತು ಅಂತಂದರೆ ಏನು ಹೇಳ್ತಾರೆ, ಗುರುದಶಾ ಅಂತ ಹೇಳ್ತಾರೆ. तो दिल में सदा यह उमंग उत्साह रहे कि बाप के साथ साथ हमारा जन्म है. ನಾವು ಯಾವಾಗ ಯಾಕೆ ಬರೋಲ್ಲ, ನಮ್ಮ ಜನ್ಮ ಯಾರ ಜೊತೆ ಆಗಿದೆ, ಬಾಬನ ಜೊತೆ. ಈ ನಶೆ ಬೇಕು. ಬ್ರಹ್ಮ ಬ್ರಾಹ್ಮಣೋಂ ಕೆ ಬಿನಾ ಕುಚ್ ಕರ್ ನಹಿ ಸಕ್ತೆ. ಬ್ರಹ್ಮ ಬಾಬಾ ನಾವು ಬ್ರಾಹ್ಮಣಗಳನ್ನು ಬಿಟ್ಟು ಏನೂ ಮಾಡೋದಿಲ್ಲ. ಶಿವ ಬಾಪ್ ಬ್ರಹ್ಮ ಕೆ ಬಿನಾ ಕುಚ್ ಕರ್ ನಹಿ ಸಕ್ತೆ. ಬ್ರಹ್ಮ ಬಾಬಾ ನಮ್ಮನ್ನು ಬಿಟ್ಟು ಏನೂ ಮಾಡೋದಿಲ್ಲ, ಶಿವ ಬಾಬಾ ಬ್ರಹ್ಮನ ಬಿಟ್ಟು ಏನೂ ಮಾಡೋದಿಲ್ಲ. ಬಾಬಾ ಹೇಳ್ತಾರೆ तो साथ साथ हुआ ना, तो जन्म तिथि जन्म ವೇಲಾ का महत्व सदा याद रखो. ನಾನು ಯಾವಾಗ ಹುಟ್ಟಿದ್ದೀನಿ, ಹುಟ್ಟಿರುವ ಸಮಯ ಯಾವುದು ನೆನಪಿಟ್ಕೊಳ್ಳಿ. जिस तिथि पर भगवान उतरे उस तिथि पर हम आत्मा अवतरित हुई. ಯಾವ ತಿಥಿನಲ್ಲಿ ಭಗವಂತ ಪರಮಧಾಮದಿಂದ ಪೃಥ್ವಿ ಮೇಲೆ ಬಂದರೋ ನಾನು ಅವತ್ತೇ ಬಂದಿದ್ದೀನಿ. ನಾಮ್ ರಾಶಿ ಭೀ ದೇಖೋ, ಬ್ರಹ್ಮ ಬ್ರಾಹ್ಮಣ್, ಬ್ರಹ್ಮ ಕುಮಾರ್, ಬ್ರಹ್ಮ ಕುಮಾರ್. ಬಾಬಾ ಹೇಳ್ತಾರೆ ನಾಮ್ ರಾಶಿ, ಜನ್ಮನಾಮ ರಾಶಿ ಎಲ್ಲವೂ ಯಾವುದಿದೆ, ಬ್ರಾಹ್ಮಣ್, ಬ್ರಹ್ಮ ಕುಮಾರ್, ಕುಮಾರ್. नाम राशि भी वही श्रेष्ठ है. ऐसे श्रेष्ठ जन्म व जीवन वाले बच्चों को देख बाप सदा हर्षित होते हैं. बच्चे कहते वाह बाबा वाह, और बाप कहते वाह बच्चे वाह बच्चे. ऐसे बच्चे भी किसको नहीं मिलेंगे. इंಥ ಮಕ್ಕಳು ಯಾರಿಗೂ ಸಿಗೋದಿಲ್ಲ. आज के इस दिव्य दिवस की विशेष सौगात बाप दादा सभी स्नेही बच्चों को 2 गोल्डन बोल दे रहे हैं. ಈ ವಿಶೇಷ ದಿವ್ಯ ದಿವಸ ನೋಡ್ರಿ, ಇದು ದಿವ್ಯ ದಿವಸ. ನಮ್ಮ ಜನ್ಮದಿನ ಎಂದಾಗಿದೆ, ದಿವ್ಯ ದಿನದಂದು ಜನ್ಮ ಆಗಿದೆ. ವಿಶೇಷ ಸೌಗಾತ್, ವಿಶೇಷವಾದ ಗಿಫ್ಟ್. ಬಾಪ್ ದಾದಾ ನಮ್ಮೆಲ್ಲ ಸ್ನೇಹಿ ಮಕ್ಕಳಿಗೆ 2 ಬಂಗಾರದಂಥ ಮಾತುಗಳನ್ನು ಹೇಳ್ತಿದ್ದಾರೆ, ಕೊಡ್ತಿದ್ದಾರೆ. ಏಕ್ ಸದಾ ಅಪನೆ ಕೋ ಸಮझो. ಒಂದೇನಾಗಿದೆ, ಯಾವಾಗಲೂ ತಮ್ಮನ್ನು ತಾವು ತಿಳ್ಕೊಳ್ಳಿ. ಮೇ ಬಾಪ್ ಕಾ ನೂರೆ ರತನ್ ಹೂँ. ನಾನು ತಂದೆಯ ಪ್ರಕಾಶದ ರತ್ನ ಆಗಿದ್ದೀನಿ. ನೂರೆ ರತನ್ ಅರ್ಥಾತ್ ಸದಾ ನಯನೋ ಮೇ
ಸಮಾಯ ಹುವ, ನಾನು ಯಾವಾಗಲೂ ಪರಮಾತ್ಮನ ಕಣ್ಣುಗಳಲ್ಲಿದ್ದೀನಿ. ನೈನೋ ಮೇ ಸಮಾನೆ ಕಾ ಸ್ವರೂಪ್ ಬಿಂದಿ ಹೋತಾ ಹೇ, ನಯನದಲ್ಲಿ ಸಮಾನ ಆಗುವ ಸ್ವರೂಪ ಏನಾಗಿರ್ತದೆ? ಬಿಂದಿ ಇರ್ತದೆ. ನಯನೋ ಮೇ ಬಿಂದಿ ಕಿ ಕಮಾಲ್ ಹೇ, ಒಂದಿದು ಇತ್ತಲ್ಲ ಗುಡ್ಡೆ ಅದಲ್ಲ, ಅದೇ ದೊಡ್ಡ ಕಮಾಲ್ ಕಣ್ಣುಗಳಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ತೋ ನೂರೇ ರತನ್ ಅರ್ಥಾತ್ ಬಿಂದು ಬಾಪ್ ಮೇ ಸಮಾಯ ಹುವಾ ಹೂँ. ನೂರೇ ರತನ್ ಅದರ ಅರ್ಥ ಏನು? ಬಿಂದು ತಂದೆನಲ್ಲಿ ನಾನು ಸಮಾವೇಶ ಆಗಿದ್ದೀನಿ. ಸ್ನೇಹ ಮೇ ಸಮಾಯ ಹುವಾ ಹೂँ, ಮತ್ತು ಹೆಂಗೆ ಸಮಾವೇಶ ಆಗಿದ್ದೀನಿ? ಪರಮಾತ್ಮನ ಸ್ನೇಹದಲ್ಲಿ. तो एक यह गोल्डन बोल याद रखना कि मैं नूरे रतन हूँ, ನಾನು ತಂದೆಯ ಪ್ರಕಾಶ ರತ್ನ ಆಗಿದ್ದೀನಿ, ನೆನಪಿಟ್ಕೋಬೇಕು. ದೂಸರಾ, ಎರಡನೇದ್ದು, ಸದಾ ಬಾಪ್ ಕಾ ಸಾಥ್ ಔರ್ ಹಾಥ್ ಮೇರೆ ಊಪರ್ ಹೇ, ಯಾವಾಗಲೂ ತಂದೆ ಜೊತೆ ಮತ್ತು ಕೈ ನನ್ನ ತಲೆ ಮೇಲಿದೆ. ಬಾಬಾ ಹೇಳ್ತಾರೆ, ಸದಾ ಬಾಪ್ ಕಾ ಸಾಥ್, ಬಾಬಾ ಯಾವಾಗಲೂ ನನ್ನ ಜೊತೆಗಿದ್ದಾರೆ, ಅವ್ರ ಕೈಗಳು ನನ್ನ ತಲೆ ಮೇಲಿದ್ದಾವೆ. ಸಾಥ್ ಭೀ ಹೇ ಅವ್ರ ಹಾಥ್ ಭೀ ಹೇ. ಸಣ್ಣ ಮಕ್ಕಳೇನು ಮಾಡ್ತಾವೆ? ತಂದೆ ಕೈ ಹಿಡ್ಕೊಂಡು ಹೋಗ್ತಾವಲ್ಲ, ನಮ್ಮದು ಅದೇ ಪರಿಸ್ಥಿತಿ. ಬಾಬಾ ಹೇಳ್ತಾರೆ, ಸಾಥ್ ಭೀ ಹೇ ಹಾಥ್ ಹೇ ಅವ್ರ ಸದಾ ಸಹಯೋಗ ಕಾ ಸಾಥ್ ಹೇ. ಮತ್ತಿನ್ನೊಂದು, ಬಾಬಾ ಯಾವಾಗಲೂ ನಮ್ಗೇನು ಮಾಡ್ತಾರೆ? ಸಹಯೋಗ ಕೊಡ್ತಾರೆ. तो सदा बाप का साथ और हाथ है ही है, साथ देना हाथ रखना नहीं, लेकिन यह है, यह दूसरा गोल्डन बोल सदा साथ और सदा हाथ. ಯಾವಾಗಲೂ ಬಾಬಾ ನನ್ನ ಜೊತೆಗಿದ್ದಾರೆ, ಅವ್ರ ಕೈ ನಂದು ತಲೆ ಮೇಲಿದೆ. ಯಹ ಆಜ್ ಕೆ ಇಸ್ ದಿವ್ಯ ಜನ್ಮ ಕಿ ಸೌಗಾತ್ ಹೇ. ನಾವೆಂದು ಜನ್ಮ ತಗೊಂಡಿವೋ ಅಂದೇ ಬಾಬಾ ನಮಗೆ 2 ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ. ಯಾವುದು? ನಾನು ಪರಮಾತ್ಮನ ಕಣ್ಣಿನ ಕಣ್ಮನಿ, ಇನ್ನೊಂದು ಪರಮಾತ್ಮನ ಸಾಥ್ ಅವ್ರ ಹಾತ್. ಯಾವಾಗಲೂ ಏನು ಮಾಡ್ಬೇಕಂತಾರೆ ಬಾಬಾ? ಸ್ಮರಣೆ ಮಾಡ್ತಿರಬೇಕು, ಸ್ಮೃತಿನಲ್ಲಿರಬೇಕು. ऐसे चारों ओर के सदा ಶ್ರೇಷ್ಠ ಭಾಗ್ಯವಾನ್ ಬಚ್ಚೋಂ ಕೋ, ಇಂಥ 4 ಕಡೆ ಇರ್ತಕ್ಕಂಥ ಯಾವಾಗಲೂ ಶ್ರೇಷ್ಠ ಭಾಗ್ಯವಂತ ಮಕ್ಕಳಿಗೆ, ಯಾವಾಗಲೂ ಪ್ರತಿ ಶ್ವಾಸದಲ್ಲಿ ಖುಷಿಯ ಸಂಗೀತದ ಅನುಭವ ಮಾಡುವಂಥ ಮಕ್ಕಳಿಗೆ, ಡಬಲ್ ಹೀರೋ ಮಕ್ಕಳಿಗೆ, ಯಾವಾಗಲೂ ಭಗವಂತ ಮತ್ತು ಭಾಗ್ಯದ ಸ್ಮೃತಿ ಸ್ವರೂಪ ಇರ್ತಕ್ಕಂಥ ಮಕ್ಕಳಿಗೆ, ಯಾವಾಗಲೂ ಸರ್ವ ಖಜಾನೆಗಳಿಂದ ಭರ್ಪೂರ್ ಭಂಡಾರ ಮಾಡಿಕೊಂಡಿರುವಂಥ ಮಕ್ಕಳಿಗೆ, ಭೋಲೆನಾಥ್ ಅಮರನಾಥ್ ವರದಾತ बाप का बहुत बहुत दिव्य जन्म की बधाइयों के साथ